ಹಲೋ ಎವ್ರಿವಾನ್. ಇವತ್ತಿನ ರೀಡಿಂಗಲ್ಲಿ ಈ ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನಾದರೂ ಬದಲಾವಣೆಗಳು ಬರ್ತಾ ಇದೆಯಾ, ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನಾದರೂ ಬದಲಾವಣೆಗಳು ಆಗ್ತಾ ಇದೆಯಾ, ಅವ್ರ ಯೋಚನೆಯಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳೇನಿದೆ ಅದಕ್ಕೆ ರಿಲೇಟೆಡ್ ಆಗಿ ಪರಿಹಾರಗಳನ್ನು ನೀವು ತಗೊಳ್ಬೋದು. ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ರೆ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ಬಾಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನವೆಂಬರ್ 5ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ಮನಿ ಬಾಲ್ ರಿಚುವಲ್ ನಡೀತಾ ಇದೆ. 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಓಕೆನಾ? ಇನ್ನು ನಿಮಗೆ ಮನಿ ಬಾಲ್ ರಿಚುವಲ್ಸ್ಗೆ ಜಾಯಿನ್ ಆಗಲಿಕ್ಕೆ ಕೇವಲ 5 ದಿನಗಳ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಯಾರೆಲ್ಲ ಮನಿ ಬಾಲ್ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ, ಸರಿನಾ? ಇದು ನಿಮ್ಮ ಜೀವನದಲ್ಲಿರುವಂಥ ಸಾಲಗಳನ್ನಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತನ್ನ ಪಡಿಲಿಕ್ಕಾಗಿರ್ಬೋದು, ಆ್ಯಂಡ್ ಅವಕಾಶಗಳನ್ನ ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಲಿಕ್ಕಾಗಿರ್ಬೋದು. ಹಾಗೆ ಹಣದ ಕೆಲವೊಂದು ಬ್ಲಾಕೇಜಸ್ಗಳನ್ನ ರಿಮೂವ್ ಮಾಡೋದಕ್ಕೆ, ಹಣ ನಿಮ್ಮ ಲೈಫಲ್ಲಿ ಲಕ್ಷ್ಮಿ ಒಲಿಯುವ ಹಾಗೆ ಈ ಒಂದು ಮನಿ ಬಾಲ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಹಾಗೆ ರಿಲೇಶನ್ಶಿಪ್ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಯಾರು ಜಾಯಿನ್ ಆಗಬೇಕಂತ ಇದ್ದೀರಾ ಅದನ್ನು ಕೂಡ ಅಷ್ಟೇ ಆದಷ್ಟು ಬೇಗ ಜಾಯಿನ್ ಆಗಿ. ಇನ್ನು ಕೇವಲ 5-6 ಡೇಸ್ವರೆಗೆ ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ, ಆಮೇಲೆ ಎಲ್ಲದು ಕೂಡ ಕ್ಲೋಸ್ ಆಗುತ್ತೆ. ಹಾಗಾಗಿ ಓಕೆನಾ? ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ, ಅವ್ರನ್ನ ರಿಮೂವ್ ಮಾಡಬೇಕು. ಇಲ್ಲಿ ತುಂಬ ಜನ ಹೇಳ್ತೀರಾ, ಮೇಡಮ್ ನಾನು ನಿಮ್ಮ ಹತ್ರ ಥರ್ಡ್ ಪರ್ಸನ್ ರಿಮೂವ್ ಮಾಡಬೇಕು ಅಂತ ಹೇಳಿ. ನಾನು ಮಾಡಲ್ಲ. ರಿಚುವಲ್ಸಿಗೆ ಜಾಯಿನ್ ಆಗಿ ಕಲ್ತ್ಕೊಳ್ಳಿ, ನೀವೇನೇ ಮಾಡಿ. ಓಕೆನಾ? ಪ್ರಾಕ್ಟಿಕಲಾಗಿ ನೀವೇ ಮಾಡಿ. ಅದು ಬಿಟ್ಟು ಮೇಡಮ್ ನಾನು ದುಡ್ಡು ಕೊಡ್ತೀನಿ ನೀವು ಮಾಡಿ ಅಂದರೆ ನಾನು ಯಾವುದೇ ರೀತಿಯಾದಂಥ ಏನೂ ಕೂಡ ಮಾಡೋದಿಲ್ಲ. ಅದೊಂದು ಅರ್ಥ ಮಾಡ್ಕೊಳ್ಳಿ. ಓಕೆ? ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ ಆ್ಯಂಡ್ ನ್ಯೂ ಬಿಗಿನಿಂಗ್ನ ಮಾಡೋದಕ್ಕೆ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಜಾಯಿನ್ ಆಗಬೇಕಂತಿದ್ರೆ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆನಾ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನಾದರೂ ನೋಡಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ? ಎಸ್. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಿರೋಂಥ ಮೆಸೇಜ್, ತಾಳ್ಮೆಯಿಂದ ಇರು, ವೆಯ್ಟ್ ಮಾಡು, ಸ್ವಲ್ಪ ತಾಳ್ಮೆಯಿಂದ ಇರು, ನನ್ನ ಮನಸ್ಥಿತಿ ಸರಿಯಾಗೋವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ನಿಮಗೆ ಫಸ್ಟ್ ಮೆಸೇಜ್ ಬರ್ತಿರುವಂಥದ್ದು. ಓಕೆನಾ? ಅರ್ಜೆಂಟ್ ಮಾಡಬೇಡ ಅಥವಾ ಓವರ್ ಥಿಂಕಿಂಗ್ ಮಾಡಬೇಡ. ಆ್ಯಂಡ್ ನಮ್ಮ ಲೈಫಲ್ಲಿ ಅಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅವರ ಲೈಫಲ್ಲಿ ಏನು ಕೆಟ್ಟ ಘಟನೆಗಳು ನಡೀತಾ ಇದೆ, ಆ ಕೆಟ್ಟ ಸಮಯ ಎಲ್ಲದು ಅಂದರೆ ಈಗ ಕೆಟ್ಟ ಸಮಯ ಅಂತ ಹೇಳಿದ್ರೆ ತುಂಬ ಕಠಿಣವಾಗಿರುವಂಥ ಸಮಯಗಳೆಲ್ಲದೂ ಕೂಡ ಎಂಡ್ ಆಗುವಂಥ ದಿನ ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಪರ್ಸನ್ ಕಡೆಯಿಂದನೂ ಮೆಸೇಜ್ ಬರ್ತಿದೆ, ಹಾಗೆ ಯೂನಿವರ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಮೆಸೇಜ್ ಆಗಿ ಬರ್ತಿರುವಂಥದ್ದು. ಸ್ವಲ್ಪ ತಾಳ್ಮೆಯಿಂದ ಇರಿ. ಈ ಕ್ಷಣ ನಿಮಗೆ ಕಠಿಣವಾಗಿರ್ಬೋದು, ಆ ಕಠಿಣ ಸಮಯ ಆದಷ್ಟು ಬೇಗ ಎಂಡ್ ಆಗ್ತಿದೆ, ಕೊನೆಗೊಳ್ತಾ ಇದೆ. ವೆಯ್ಟ್ ಮಾಡಿ. ಆದಷ್ಟು ಬೇಗ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ರಿಟರ್ನ್ ಬರ್ತಾರೆ. ಓಕೆನಾ? ಸೊ ನಿಮ್ಮ ಪರ್ಸನಿಗೆ ಇತ್ತೀಚಿನ ದಿನದಲ್ಲಿ ನಿಮ್ಮ ನೆನಪು ಜಾಸ್ತಿಯಾಗೆ ಕಾಡ್ತಾ ಇದೆ. ಯಾವ ರೀತಿಯ ನೆನಪುಗಳಂತ ಹೇಳಿದ್ರೆ, ನೀವು ಅವರಿಗೆ ತುಂಬಾ ಬ್ಯಾಕ್ ಬೋನ್ ಆಗಿ ನಿಮ್ಮ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ಅವರೇ ಒಂದು ಬ್ಯಾಕ್ ಬೋನ್ ಆಗಿ ನೀವು ನಿಂತಿದ್ದೀರಾ, ಅವ್ರಿಗೆ ಹೆಲ್ಪ್ ಮಾಡಿದ್ದೀರಾ, ಅವ್ರ ಜೀವನದಲ್ಲಿ ನೀವು ಒಂದು ಪ್ರಮುಖವಾದಂಥ ಸ್ಥಾನವನ್ನೇ ನೀವು ಪಡ್ಕೊಂಡಿದ್ದೀರಾ. ಇಲ್ಲಿ ಈ ಎನರ್ಜಿ ನಿಮಗೂ ಕೂಡ ಕನೆಕ್ಟ್ ಆಗ್ಬೋದು. ಅವರು ನಿಮಗೆ ಬ್ಯಾಕ್ ಬೋನ್ ಆಗಿ ನಿಂತಿರ್ಬೋದು ನಿಮ್ಮ ಕಷ್ಟದ ಸಮಯದಲ್ಲಿ. ಓಕೆನಾ? ಓಕೆ. ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನೀವಿನ್ನೂ ಇದ್ದೀರಾ? ಇಲ್ಲಿ ಕೆಲವೊಬ್ರು ಮನಸ್ಸಲ್ಲಿ ಈ ಥರ ಪ್ರಶ್ನೆಗಳು ಅವಾಗವಾಗ ಮೂಡ್ತಾ ಇದೆ. ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ನಾನು ನಿಜವಾಗ್ಲೂ ಇದ್ದೀನಾ? ಅವ್ರು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ? ಖಂಡಿತವಾಗಿಯೂ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಓಕೆನಾ? ಸೊ ಹಾಗಾಗಿನೇ ಫಸ್ಟ್ ಮೆಸೇಜೇ ನಿಮಗೆ ಬಂದಿರೋವಂಥದ್ದು, ಸ್ವಲ್ಪ ವೆಯ್ಟ್ ಮಾಡು, ಅರ್ಜೆಂಟ್ ಮಾಡಬೇಡ, ತಾಳ್ಮೆಯಿಂದ ಇರು ಅನ್ನೋವಂಥ ಒಂದು ಮೆಸೇಜ್ ಬಂದಿರೋವಂಥದ್ದು. ಓಕೆ? ಶೀಘ್ರದಲ್ಲೇ ಒಂದು ಆ್ಯಕ್ಷನ್ನ ತಗೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲಿ ಅವರು ಫ್ಯಾಮಿಲಿ ಹತ್ರ ಮಾತಾಡ್ಬೋದು ಅಥವಾ
ಈ ಒಂದು ಪ್ರೀತಿಯ ವಿಷಯವಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ನ ಪ್ರಸ್ತಾಪ ಮಾಡೋದಕ್ಕೆ, ಮದುವೆ ವಿಷಯದಲ್ಲಿ ಮಾತುಕತೆ ಮಾಡೋದಕ್ಕೆ ಕಳಿಸ್ಕೊಡ್ಬಹುದು ಅಥವಾ ಮಾತುಕತೆ ಮಾಡಬಹುದು. ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಒಂದು ಕ್ರಮವನ್ನು ತಗೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಓಕೆ. ಇಲ್ಲಿ ಜೆ ಲೆಟರ್ನವರ ಪ್ರೆಸೆನ್ಸ್ ಇದೆ, ಕೆ ಲೆಟರ್ನವರ ಪ್ರೆಸೆನ್ಸ್ ಇದೆ, ಹೆಚ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಬಿ, ಪಿ, ಸಿ, ಡಿ, ಎ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಹೆಚ್, ಜಿ, ವೈ ಲೆಟರ್ನವರ ಪ್ರೆಸೆನ್ಸ್, ಎಸ್, ಓಕೆ, ಎನ್ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಎಸ್. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಕೊನೆಯ ಸಮಯವರೆಗೆ, ಕೊನೆಯ ಅವಕಾಶದವರೆಗೆ ಅವರು ಕಾಯೋದಿಕ್ಕೆ ಸಿದ್ಧ ಆಗಿದ್ದಾರೆ. ನೋಡ್ಬೋದು ಇಲ್ಲಿ ಎಷ್ಟೊಂದು ಹಾರ್ಟ್ ಮಾರ್ಕ್ಗಳು ಬಂದಿದೆ. ಇಲ್ಲೊಂದು ಹಾರ್ಟ್ ಇದೆ, ಇಲ್ಲೊಂದು ಹಾರ್ಟ್ ಇದೆ, ಇಲ್ಲೂ ಒಂದು ಹಾರ್ಟ್ ಇದೆ, ಇಲ್ಲೂ ಒಂದು ಹಾರ್ಟ್ ಇದೆ. ಓಕೆನಾ? ಸೊ ಇಲ್ಲಿ ಆಲ್ಮೋಸ್ಟ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ನೆನಪಲ್ಲಿ ತುಂಬಾನೇ ಕೊರಗ್ತಾ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಈ ಕಡೆ ನಿಮ್ಮನ್ನ ಬಿಟ್ಕೊಡ್ಲಿಕ್ಕೂ ಆಗಲ್ಲ, ಈ ಕಡೆ ನಿಮ್ಮ ಜೊತೆಗೆ ಲೈಫ್ ಲೀಡ್ ಮಾಡ್ಲಿಕ್ಕೂ ಆಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ. ಓಕೆ, ಸ್ವಲ್ಪ ಸಮಯದವರೆಗೆ ಮಾತ್ರ ಈ ಒಂದು ಕಠಿಣ ಪರಿಸ್ಥಿತಿ ಏನಿದೆ ಇದೆಲ್ಲದೂ ಕೂಡ ಟೆಂಪ್ರವರಿ ಅಷ್ಟೇನೆ, ಇದೇನು ಪರ್ಮನೆಂಟ್ ಆಗಿ ಇರುವಂಥ ಕಠಿಣ ಪರಿಸ್ಥಿತಿಗಳು ಅಲ್ಲ. ಓಕೆ, ವೇಟ್ ಮಾಡಿ ಸ್ವಲ್ಪ. ಓಕೆ, ಪದೇ ಪದೇ ಬರ್ತಾ ಇದೆ, ತಗೊಳ್ಳೋಣ. 8 ಆಫ್ ಕಪ್ಸ್ ಬರ್ತಾ ಇದೆ ಫಸ್ಟ್ ಕಾರ್ಡ್. 6 ಆಫ್ ಕಪ್ಸ್, 7 ಆಫ್ ಕಪ್ಸ್. ಸಿ, ಆಲ್ಮೋಸ್ಟ್ ಕಪ್ಸ್ ಕಾರ್ಡ್. ಇಲ್ಲಿ ಒಂದು ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ಓಕೆನಾ? ತುಂಬಾನೇ ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು. ಸೋಲ್ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು. 3 ಆಫ್ ಪೆಂಟಿಕಲ್, ನೈಟ್ ಆಫ್ ವ್ಯಾಂಡ್ಸ್, ಏಸ್ ಆಫ್ ವ್ಯಾಂಡ್ಸ್, 10 ಆಫ್ ಕಪ್ಸ್. ನೈಸ್. ಓಕೆ, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ 9 ಆಫ್ ಕಪ್ಸ್. ಓಕೆ, ಸ್ಟಾರ್ಟಿಂಗಲ್ಲಿ ಕಂಟಿನ್ಯೂ ನಿಮಗೆ ನೋಡ್ಬೋದು 8, 6, 7, 7, 6, 8 ಅಲ್ವಾ? ಇಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಒಂದು ಸೋಲ್ ಕನೆಕ್ಷನ್ ಇದೆ. ಆ್ಯಂಡ್ ಇಲ್ಲಿ ಈ ಒಂದು ನಿಮ್ಮಿಬ್ಬರ ಪ್ರೀತಿ ಏನಿದೆ ಇದು ಒಂದು ದೈವಿಕವಾಗಿರುವಂಥ ಪ್ರೀತಿ. ಓಕೆನಾ? ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಪ್ರೀತಿ ಅಂತ ಹೇಳಿದ್ರೆ ಒಂದು ನೀವು ಅವ್ರನ್ನ ಒಂದು ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀರಾ, ಅಥವಾ ನಿಮ್ಮ ಪರ್ಸನ್ ನಿಮ್ಮನ್ನ ಒಂದು ತಂದೆ ಸ್ಥಾನದಲ್ಲಿ ನೋಡ್ತಿದ್ದಾರೆ. ದಟ್ ಮೀನ್ಸ್ ಅಂದ್ರೆ ನನ್ನ ತಂದೆನ, ನನ್ನ ಅಪ್ಪನ ಅವಳಿಗೆ, ಅಥವಾ ನಾನು ಅವನಿಗೆ ತಾಯಿನ ಅಂತ ಹೇಳಿ ಯೋಚನೆ ಮಾಡಬೇಡಿ. ಆ ಪ್ರೀತಿನ ಯಾರಿಗೂ ನಾವು ಆ ಥರ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ತಂದೆ ತಾಯಿ ಪ್ರೀತಿ ಅನ್ನುವಂಥದ್ದೇ ಒಂದು ವಿಶೇಷವಾಗಿರುವಂಥದ್ದು ಅಲ್ವಾ? ಆ ಪ್ರೀತಿನ ನೆಕ್ಸ್ಟ್ ನಮ್ಮ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ನಮ್ಮ ಲೈಫಲ್ಲಿ ಅವರಲ್ಲಿ ನಾವು ಬಯಸೋದು ಸಹಜ. ಪ್ರತಿಯೊಬ್ಬರು ಕೂಡ ನಮ್ಮ ತಾಯಿ ನಮ್ಮನ್ನು ಹೇಗೆ ನೋಡ್ಕೊಳ್ತಿದ್ರು ಆ ರೀತಿಯಾಗಿ ನನ್ನ ಹೆಂಡತಿ ನೋಡ್ಕೊಳ್ಬೇಕು. ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ರು, ಎಷ್ಟು ಕೇರ್ ಮಾಡ್ತಿದ್ರು, ಅದೇ ರೀತಿಯಾಗಿ ನನ್ನ ಲೈಫ್ ಪಾರ್ಟ್ನರ್ ಬರೋವಂಥ ಹುಡುಗ ನನ್ನನ್ನು ನೋಡ್ಕೊಳ್ಬೇಕು. ಈ ರೀತಿಯಾದಂಥ ಒಂದು ಆಸೆ ಪ್ರತಿಯೊಬ್ಬ ಹೆಣ್ಣು ಗಂಡಿನಲ್ಲಿ ಇರತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಿಮ್ಮ ಕನೆಕ್ಷನ್, ನಿಮ್ಮಿಬ್ಬರ ಒಂದು ಸಂಬಂಧಕ್ಕೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಒಂದು ಪ್ರೀತಿಯ ದೈವಿಕವಾಗಿ, ಆ ಪ್ರೀತಿನೇ ದೈವಿಕವಾಗಿರುವಂಥ ಪ್ರೀತಿ ಇಲ್ಲಿ ಕಾಣಿಸ್ತಾ ಇದೆ. ದೈವಿಕ ಪ್ರೀತಿನ, ತಂದೆ ತಾಯಿ ಪ್ರೀತಿನ ನಾವು ಯಾವ್ದಕ್ಕೆ ಹೋಲಿಸ್ತೀವಿ? ದೇವರಿಗೆ ಹೋಲಿಸ್ತೀವಿ ಅಲ್ವಾ? ಸೊ ಆ ರೀತಿಯಾದಂಥ ಎನರ್ಜಿ ಇಲ್ಲಿ. ಓಕೆ, ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಪ್ರೀತಿ ದೈವಿಕವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಒಂದು ಟ್ರೂ ಡೀಪ್ ಫೀಲಿಂಗ್ಸ್ನ ಹೊಂದಿದ್ದಾರೆ. ಇಲ್ಲಿ 6 ಆಫ್ ಕಪ್ಸ್, 7 ಆಫ್ ಕಪ್ಸ್, 8 ಆಫ್ ಕಪ್ಸ್ ಕಂಟಿನ್ಯೂ ಬಂದಿರೋದ್ರಿಂದ ಆ ಕನೆಕ್ಷನ್ ತುಂಬಾನೇ ಡೀಪ್ ಆಗಿದೆ. ಓಕೆ, ಇಬ್ರು ಪರಸ್ಪರ ರೆಸ್ಪೆಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಗೌರವ ಕೊಡೋದ್ರಲ್ಲಾಗಿರ್ಬೋದು, ಅಥವಾ
ಈಕ್ವಲ್ ಮೆಂಟಾಲಿಟಿ ಇರುವಂಥದ್ದು. ಸಂಬಂಧವನ್ನ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ನೋಡಬಾರ್ದು, ಅಥವಾ ನೆಗೆಟಿವ್ ಆಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಅಶ್ಲೀಲವಾಗಿ ಮಾತಾಡುವಂಥದ್ದಾಗಿರ್ಲಿ, ಅಥವಾ ಈ ರೀತಿಯಾದ ಪದಗಳು ಬಂದ ತಕ್ಷಣ ಇಲ್ಲಿ ಒಬ್ರನ್ನೊಬ್ರು ಕಂಟ್ರೋಲ್ ಮಾಡ್ತೀರಾ. ಏನ್ ಪ್ರೀತಿ ಬಗ್ಗೆ ಎಷ್ಟು ನೆಗ್ಲೆಕ್ಟ್ ಆಗಿ ಮಾತಾಡ್ತೀಯಾ, ಅಥವಾ ಈ ತರ ಕೀಳಾಗಿ ಮಾತಾಡ್ತಿದ್ಯಾ, ಈ ತರ ಮಾತಾಡ್ಬೇಡ ಅನ್ನುವಂತ ಒಂದು ಮಾತುಗಳನ್ನ ನಿಮ್ಮ ಇಬ್ರು ಬಾಯಲ್ಲಿ ಯಾವಾಗಾದ್ರೂ ಒಂದ್ಸಲ ಬಂದೇ ಇರತ್ತೆ. ಈ ಒಂದು ಮಾತು ಪ್ರೀತಿ ಬಗ್ಗೆ ಗೌರವ ಇರ್ಲಿ, ಸಂಬಂಧದ ಬಗ್ಗೆ ಗೌರವ ಇರ್ಲಿ, ಇದನ್ನ ಕೀಳಾಗಿ ಮಾತಾಡ್ಬೇಡ, ಕೀಳಾಗಿ ಯಾವುದೇ ಕಾರಣಕ್ಕೂ ಮಾತಾಡ್ಲೇಬೇಡ ಅನ್ನುವಂತ ಒಂದು ಮಾತುಕತೆ ನಿಮ್ಮಿಬ್ರು ಮಧ್ಯೆ ಬಂದಿದೆ. ಇಲ್ಲಿ ಆದಷ್ಟು ಜಗಳಗಳು ಆದಾಗ, ಮನಸ್ತಾಪಗಳು ಬಂದಾಗ, ಎಲ್ಲೋ ಒಂದ್ ಕಡೆ ಒಬ್ರನ್ನೊಬ್ರನ್ನು ದೂರುವಾಗ ಈ ರೀತಿಯಾದಂತ ನೆಗೆಟಿವ್ ಆಗಿ ಮಾತಾಡ್ಬಹುದು. ಸೊ ಆ ಒಂದು ಸಮಯದಲ್ಲಿ ಈ ಒಂದು ಮಾತು ಬಂದಿದೆ ಅನ್ನುವಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಅಂಡ್ ಇಲ್ಲಿ ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಹೃದಯದಿಂದ, ಮನಸ್ಸಿಂದ ನಿಮ್ ಜೊತೆಗೊಂದು ಆ ಒಂದು ಫೀಲಿಂಗ್ಸ್ನ ಕನೆಕ್ಟ್ ಮಾಡ್ಕೊಂಡಿರೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಇಲ್ಲಿ ಅವ್ರು ನಿಮ್ಮ ಹತ್ರ ಎಲ್ಲದನ್ನು ಬಾಯಿ ಬಿಟ್ಟು ಹೇಳಬೇಕು ಅನ್ನೋಂಥ ಒಂದು ನೆಸೆಸರಿ ಇಲ್ಲ ಇಲ್ಲಿ. ಅವ್ರ ಕಣ್ಣನ್ನ ನೋಡಿದ್ರೆ ಸಾಕು, ಅವರ ಆ ಒಂದು ಮೆಸೇಜ್ ಸಾಕು, ನಿಮಗೆ ಅದು ಅರ್ಥ ಆಗುತ್ತೆ ಅವ್ರು ಏನ್ ನಿಮಗೆ ಹೇಳ್ಬೇಕಂತ ಇದ್ದಾರೆ. ಅಥವಾ ನಿಮ್ ಸೈಡಿನೂ ಅಷ್ಟೇನೆ, ಇಲ್ಲಿ ಇಬ್ರು ಎನರ್ಜಿ ಕೂಡ ಕನೆಕ್ಟ್ ಆಗಿರೋದ್ರಿಂದ ಇಬ್ರು ಎನರ್ಜಿನೂ ಬರ್ತಾ ಇರುತ್ತೆ. ಮೇಡಮ್ ಇದ್ ನಾನ್ ಮಾಡ್ತೀನಿ, ಇದ್ ನನ್ ಪರ್ಸನ್ ಮಾಡಲ್ಲ, ಇದ್ ನನ್ ಪರ್ಸನ್ ಮಾಡ್ತಾರೆ, ಇದ್ ನಾನ್ ಮಾಡಲ್ಲ, ಈ ತರ ಎಲ್ಲ ಹೇಳ್ಬೇಡಿ, ಕಮೆಂಟ್ ಮಾಡ್ಬೇಡಿ. ಇಲ್ಲಿ ಇಬ್ರು ಎನರ್ಜಿ ಬರ್ತಿರೋದ್ರಿಂದ ಈ ತರದ ಇಬ್ರು ಎನರ್ಜಿಲೂ ಏನು ಈ ತರ ಫೀಲಿಂಗ್ ಬರ್ತಾ ಇದೆ ಇಲ್ಲಿ. ಓಕೆನಾ? ಇಲ್ಲಿ ಯಾವ ರೀತಿಯಾದಂತ ಹೇಳಿದ್ರೆ ಒಂದು ಓಕೆ, ನಿಮ್ ಜೊತೆಗೆ ಒಂದು ಮನಸ್ಸಿಂದ, ಹೃದಯದಿಂದ ಒಂದು ಸಂಪರ್ಕ, ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ಹೇಳ್ದೆ ಅಲ್ವಾ, ಅವ್ರು ನಿಮ್ಮ ಹತ್ರ ಎಲ್ಲದನ್ನು ಬಾಯ್ಬಿಟ್ಟು ಹೇಳ್ಬೇಕು ಅನ್ನೋ ನೆಸೆಸರಿ ಇಲ್ಲ. ಅವರ ಒಂದು ಕಣ್ ಸನ್ನೆ ಆಗಿರ್ಬೋದು, ಅವರ ಒಂದು ಮೆಸೇಜ್ ಸಾಕು, ಒಂದು 2 ಅಕ್ಷರಗಳನ್ನು ಬರ್ದು ಹಾಕಿದ್ರು ಕೂಡ, ನಿಮಗೆ ಟೈಪ್ ಮಾಡಿ ಮೆಸೇಜ್ ಮಾಡಿದ್ರು ಕೂಡ ನಿಮಗೆ ಅರ್ಥ ಆಗ್ಬಿಡುತ್ತೆ ಅವ್ರು ಏನ್ ನಿಮಗೆ ಹೇಳ್ಬೇಕಂತ ಇದ್ದಾರೆ ಅನ್ನುವಂಥ ಒಂದು ಅಷ್ಟು ಸ್ಟ್ರಾಂಗ್ ಡೀಪ್ ಕನೆಕ್ಷನ್ ಈ ಒಂದು ಪ್ರೀತಿಯಲ್ಲಿ ಇದೆ. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂತದ್ದು ಈ ಒಂದು ಓಕೆ, ಈ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ಸ್ವಲ್ಪ ಇಲ್ಲಿ ಗೊಂದಲದಲ್ಲಿದ್ದಾರೆ, ಭಯದಲ್ಲಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇದೆ. ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಪ್ರೀತಿ ಇದ್ರೂ ಕೂಡ ಕೆಲವೊಮ್ಮೆ ಅದು ಫೀಲಿಂಗ್ಸ್ ಅಲ್ಲ, ಅವರು ಭಾವನಾತ್ಮಕವಾಗಿ ಎಲ್ಲೋ ಒಂದ್ ಕಡೆ ಗಾಬರಿ ಆಗ್ತಿದ್ದಾರೆ. ದಟ್ ಮೀನ್ಸ್ ಮುಂದೆ ಏನಾಗ್ಬಿಡತ್ತೋ, ಫ್ಯಾಮಿಲಿಲಿ ವಿಷಯ ಗೊತ್ತಾದ್ರೆ ಅಂತ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲಿ ಅವರಿಗೆ ಯಾವುದೋ ಒಂದು ಭಯ ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿ ಇದೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಅಂಡ್ ಇಲ್ಲಿ ಅವರ ಭಾವನೆಗಳು ಏನಿದೆ ಅದನ್ನ ನಿಮ್ಮ ಹತ್ರ ಸ್ಪಷ್ಟವಾಗಿ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಅವ್ರು ಇಲ್ಲಿ ಭಯ ಪಡ್ತಿರ್ಬೋದು. ಸಮಥಿಂಗ್ ನಿಮ್ಮ ಪರ್ಸನ್ ಎನರ್ಜಿಗೆ ನೋಡಿದಾಗ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಅಂಡ್ ಭಯದಲ್ಲಿದ್ದಾರೆ. ಅಂಡ್ ಓಕೆ, ಅವ್ರು ನಿಮಗೊಂದು ಗೈಡೆನ್ಸ್ ಆಗಿ ನಿಮಗೊಂದು ಮೆಸೇಜ್ ಕೊಡ್ತಿದ್ದಾರೆ, ಅಥವಾ ಒಂದು ಫೀಲಿಂಗ್ಸ್ ನಾವು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿರೋವಂಥದ್ದು. ಅವ್ರ ಮನಸ್ಸಲ್ಲಿ ನಿಮ್ ಬಗ್ಗೆ ಒಂದು, ಅವ್ರ ಹೃದಯದಲ್ಲಿ ನಿಮ್ ಬಗ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದು ಖಚಿತವಾಗಿದೆ. ಓಕೆನಾ? ಇಲ್ಲಿ ಯಾರಾದ್ರೂ ನಿಮ್ಮ ಪರ್ಸನ್ ಬಗ್ಗೆ ಡೌಟ್ ಪಡ್ತಿದ್ದೀರಾ, ಅವಳ ಮನ್ಸಲ್ಲಿ ನಿಜವಾಗ್ಲೂ ನಾನಿದ್ದೀನಾ, ಅಥವಾ ಅವ್ನ ಮನ್ಸಲ್ಲಿ ನಾನು ನಿಜವಾಗ್ಲೂ ಇದೀನಾ ಇಲ್ವಾ, ಅಥವಾ ಸುಮ್ನೆ ಅವ್ರು ಏನಾದ್ರು ಪ್ರೀತಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಾ, ಈ ರೀತಿ ಡೌಟ್ಗಳು ಏನಾದ್ರು ಬರ್ತಾ ಇದ್ರೆ, ಇಲ್ಲಿ ಕಂಟಿನ್ಯೂ ಕಪ್ಸ್ ಕಾರ್ಡ್ ಬರ್ತಿರೋದು ಅಂಡ್ ಇಲ್ಲಿ 10 ಆಫ್ ಕಪ್ಸ್ ಬರ್ತಿದೆ ಅಂಡ್ ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಕನ್ಫರ್ಮ್ ಆಗಿ ಬರ್ತಿದೆ, ಅವ್ರ ಹೃದಯದಲ್ಲಿ ನಿಮಗೆ ಒಂದು ಸ್ಥಾನ ಖಚಿತವಾಗಿದೆ ಅನ್ನುವಂಥದ್ದು. ಬಾಟಮ್ ಆಫ್ ದ ಕಾರ್ಡ್ ಕೂಡ 9 ಆಫ್ ಕಪ್ಸ್. ಎಮೋಷನಲಿ ಕನೆಕ್ಷನ್ ಸ್ಟ್ರಾಂಗ್ ಆಗಿ ಇದೆ ಇಲ್ಲಿ. ಓಕೆನಾ? ಸ್ಟ್ರಾಂಗ್ ಆಗಿ ಇದೆ. ಎಸ್, ಈ ಒಂದು ಪ್ರೀತಿಗೆ, ಈ ಒಂದು ಎನರ್ಜಿಗೆ ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಓಕೆ, ಇಲ್ಲಿ ಗಾಬರಿಯಿಂದನೂ ಇರ್ಬೋದು, ಅಥವಾ ಭಯದಿಂದನೂ ಇರ್ಬೋದು, ಅಥವಾ ಕೆಲವೊಂದು ಸಂಕೋಚದಿಂದನೂ ಇರ್ಬೋದು, ಮಾತುಕತೆ ನಡೀತಾ ಇಲ್ಲ ನಿಮ್ಮಿಬ್ರು ಮಧ್ಯ. ಮಿಸ್ಕಮ್ಯುನಿಕೇಶನ್ ಆಗ್ತಿದೆ, ಇಲ್ಲ ಅಂತ ಹೇಳಿದ್ರೆ ಮಾತುಕತೆ ಬ್ರೇಕ್ ಆಗಿರುವಂಥದ್ದು ಅನ್ಲೈಕ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿ ಏಂಜಲ್ ಕಡೆಯಿಂದ ಬರ್ತಿದೆ,
ಕಮ್ಯುನಿಕೇಟ್ ಕ್ಲಿಯರ್ಲಿ, ಮಾತುಕತೆಯಲ್ಲಿ ಕ್ಲಿಯರ್ ಆಗಬೇಕಾಗಿದೆ, ಭಾವನೆಗಳು ಸ್ಪಷ್ಟವಾಗಿ ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ. ಟೇಕ್ ಆಕ್ಷನ್. ಸ್ಟಾರ್ಟಿಂಗಲ್ಲೇ ಒಂದು ಕ್ಯಾಂಡಲ್ ರೀಡಿಂಗಲ್ಲೇ ಬಂದಿರುವಂಥದ್ದು, ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ನಿಮ್ಮ ಪರ್ಸನ್ ಒಂದು ಕ್ರಮವನ್ನು ತಗೊಳ್ತಾರೆ. ಲೆಟ್ ಗೋ, ಬಾಟಮ್ ಆಫ್ ದ ಕಾರ್ಡ್. ಆದಷ್ಟು ಬೇಗ ನಿಮ್ಮ ಪರ್ಸನ್ ಈ ಒಂದು ಪ್ರೀತಿಯಲ್ಲಿ ಆಕ್ಷನ್ನ ತಗೊಳ್ತಾರೆ. ಇಲ್ಲಿ ಅವರಿಗೆ ಭಯ ಇರ್ಬೋದು, ಗಾಬರಿ ಇರ್ಬೋದು, ಅಥವಾ ಹೆದರಿಕೆ ಇರ್ಬೋದು, ಏನೇ ಇರ್ಬೋದು, ಅದೆಲ್ಲದನ್ನು ಮೀರಿ ಇಲ್ಲಿ ಒಂದು ಆಕ್ಷನ್ನ ತಗೊಳ್ತಾರೆ. ದಟ್ ಮೀನ್ಸ್ ಇಲ್ಲಿ ಆಲ್ರೆಡಿ ಬಂದಿರೋ ಎನರ್ಜಿ ಪ್ರಕಾರ ಒಂದು ಡಿವೈನ್ ಎನರ್ಜಿ, ಡಿವೈನ್ ಪವರ್ ನಿಮ್ಮಿಬ್ರು ಪ್ರೀತಿಗೆ ಬ್ಲೆಸ್ಸಿಂಗ್ಸ್ ಆಗಿದೆ ಅಂಡ್ ರಕ್ಷಣೆ ಆಗಿರೋ ಕಾರಣ ಇಲ್ಲಿ ನಿಮ್ಮ ಪರ್ಸನ್ ಒಂದು ಧೈರ್ಯವನ್ನ ತಗೊಳ್ತಾರೆ. ಆ ಒಂದು ಎನರ್ಜಿ, ದೈವಿಕವಾಗಿರುವಂತ ಒಂದು ಎನರ್ಜಿ ನಿಮ್ಮ ಪರ್ಸನಿಗೆ ಬರುತ್ತೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಟೇಕ್ ಆಕ್ಷನ್. ಖಂಡಿತವಾಗಿಯೂ ನಿಮ್ಮ ಪರ್ಸನ್ ಇಂದ ಒಂದು ಆದಷ್ಟು ಬೇಗ ಒಂದು ಕ್ರಮವನ್ನು ತಗೊಳ್ತಾರೆ, ನಿಮಗೆ ಆ ವಿಷಯವನ್ನ ಶೇರ್ ಮಾಡ್ಕೊಳ್ತಾರೆ. ವೇಟ್ ಮಾಡಿ, ನೀವು ಯಾವುದೇ ಕಾರಣಕ್ಕೂ ತಾಳ್ಮೆನ ಕಳ್ಕೊಳ್ಬೇಡಿ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಕಣ್ ತುಂಬಾ ನಿದ್ದೆ ಮಾಡಿ, ಯಾವುದೇ ಟೆನ್ಷನ್ ಇಟ್ಕೊಂಡು ರಾತ್ರಿ ಪೂರ್ತಿ ನಿದ್ದೆಗೆ ಇಟ್ಕೊಂಡು ಯೋಚನೆ ಮಾಡ್ತಾ ಮುಂದೆ ಏನಾಗ್ಬಿಡುತ್ತೋ ಅಂತ ಆಲೋಚನೆ ಮಾಡ್ತಾ ನಿದ್ದೆ ಊಟ ಬಿಡೋದ್ರಲ್ಲಿ ಅರ್ಥ ಇಲ್ಲ. ಓಕೆನಾ? ಆದಷ್ಟು ಆರಾಮಾಗಿ ಲೈಫ್ನ ಲೀಡ್ ಮಾಡಿ, ಖುಷಿಯಿಂದ ಇರಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಪರಿಹಾರ ಇದ್ದೇ ಇರುತ್ತೆ. ಓಕೆ, ಹಾಗೆ ಕಾರ್ಡ್ ಕಟಿಂಗ್ ರಿಚುವಲ್ಸಿಗೆ ಆ್ಯಂಡ್ ಮನಿ ಬಾಲ್ ರಿಚುವಲ್ಸಿಗೆ ಯಾರೆಲ್ಲ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಕೆಲವೇ ದಿನಗಳು ಮಾತ್ರ ನಿಮಗೆ ಬುಕಿಂಗ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಈ ಒಂದು ಚಾನ್ಸ್ನ. ಆದಷ್ಟು ಬೇಗ ಜಾಯಿನ್ ಆಗಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.